ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಚೇತು ಟೈಲರಿಂಗ್ ಟ್ಯುಟೋರಿಯಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನೋಡಿರಿ, ಕಟೋರಿ ಬ್ಲೌಸದ ಕಟ್ಟಿಂಗನ್ನು, ಪೇಪರ್ ಕಟ್ಟಿಂಗನ್ನು ಹೇಳತ್ತೀನಿ ಮತ್ತು ಅದರೊಳಗೆ ಕ್ಲಾತ್ ಕಟ್ಟಿಂಗನ್ನು ತೋರಿಸ್ತೀನಿ ನಾನು ಇವತ್ತು. ನೋಡಿರಿ, ಬ್ಲೌಸ್ ಲೆಂತ್ ಇದ್ರದ್ದು 14.5 ಇಂಚ್, 14.25 ಇಂಚ್ ಐತಿ. ಚೆಸ್ಟ್ ಸೈಜ್ 11 ಇಂಚ್ ಐತಿ. ಆರ್ಮೋಲ್ 6 ಇಂಚ್. ನೆಕ್ಸ್ಟ್ ಸ್ಮಾಲ್ ಶೋಲ್ಡ್ರ್ 2.5 ಇಂಚ್ ಐತಿ. ಸ್ವಲ್ಪ ಕಾಣಿಸೋಲ್ತು, ಅದಕ್ಕೆ ನಾನು ನಿಮಗೆ ಹೇಳಿದೆ. ಅದಕ್ಕೆ ಜಸ್ಟ್ ಇವು 4 ಮೆಜರ್ಮೆಂಟ್ ಇಟ್ಕೊಂಡು ನಾನು ತೋರಿಸಾತೀನಿ. ಅದನ್ನು 11 ಇಂಚ್ ಇತ್ತಲ್ಲ, 11 ಇಂಚು ಪ್ಲಸ್ 1.5 ಇಂಚ್ ಮಾರ್ಜಿನ್ಗೋಸ್ಕರ ಬಿಟ್ಟೀನಿ. ಕಟೋರಿ ಬ್ಲೌಸ್ ಒಳಗೆ 1.5 ಇಂಚ್ ಮಾರ್ಜಿನ್ ಇಟ್ಟರೆ ಸಾಕಾಗ್ತೈತಿ ಫ್ರೆಂಡ್ಸ್. ನೋಡಿರಿ, ಬ್ಲೌಸಿನ ಉದ್ದ 14.25 ಇಂಚ್ ಐತಿ. ಮುಂದೆ ಅದಕ್ಕೆ ನಾವು 1.5 ಇಂಚ್ ಆ್ಯಡ್ ಮಾಡಬೇಕು. 1.5 ಇಂಚ್ ಅಂದ್ರೆ 15.75 ಬರ್ತೈತಿ. 15.75 ಬರ್ತೈತಿ. 15.75ಕೊಂದು ಪಾಯಿಂಟ್ ಮಾರ್ಕ್ ಹಾಕ್ಕೊಂಡು ನೆಕ್ಸ್ಟ್ ಸ್ಮಾಲ್ ಶೋಲ್ಡ್ರ್, ನೆಕ್ 2.5 ಇಂಚ್, ಸ್ಮಾಲ್ ಶೋಲ್ಡ್ರ್ 3.25 ಇಂಚ್ ಇಷ್ಟು ತೊಗೊಂಡಿನಿ. ನೆಕ್ಸ್ಟ್ ಇದು 6 ಇಂಚ್ ಟೋಟಲ್ ಶೋಲ್ಡ್ರ್ ಆಯಿತು. ನೆಕ್ಸ್ಟ್ ಆರ್ಮೂಲ್ 6 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಸ್ಕ್ವೇರ್ ಒಂದು ಬಾಕ್ಸ್ ಹಾಕ್ಕೊಂಡಿನಿ. ಆ ಸ್ಕ್ವೇರ್ ಬಾಕ್ಸ್ ಒಳಗೆ ಫ್ರಂಟ್ ಶೇಪ್, ಬ್ಯಾಕ್ ಶೇಪ್ ಹಾಕ್ತೀನಿ. ನೋಡಿರಿ, ನನಗೆ ಫ್ರಂಟು 1.25 ಇಂಚ್, ಫ್ರಂಟು 1.25 ಇಂಚ್. ಈ ರೀತಿ ಯಾವುದೇ ಲೈನ್ ಏನಿರುತ್ತಲ್ಲ, ನಾವು ಹಾಕಿರ್ತೀವಲ್ಲ ಸ್ಕ್ವೇರ್, ಅದರ ಮೇಲೇ ಬರಬೇಕು ರೀ. ಫ್ರಂಟ್ ಶೇಪ್ ಯಾವಾಗಲೂ ಅದ್ರ ಮೇಲೆ ಬರಬೇಕು. ಲೈನ್ ಹಾಕಿದ್ರ ಮೇಲೇ ಬರಬೇಕು. ಇದು ಬ್ಯಾಕ್ ಶೇಪು. ಫ್ರಂಟ್ ಶೇಪ್ ಏನೈತೆ ನೋಡು, ಸ್ವಲ್ಪ ಶೋಲ್ಡ್ರ್ ಸೈಡ್ 1/4 ಇಂಚ್ಗಿಂತ ಕಡಿಮೆ ಒಳಗಡೆ ಹೋಗಬೇಕು. ಈ ರೀತಿಯಾಗಿ ನಾವು ಯಾವುದೇ ಆರ್ಮೂಲ್ ಶೇಪ್ ಹಾಕಬೇಕಾದ್ರೂ ಈ ರೀತಿ ಟ್ರಿಕ್ ಯೂಸ್ ಮಾಡಿರಿ. ಪರ್ಫೆಕ್ಟಾಗಿ ಶೇಪ್ಸ್ ಬರ್ತಾವೆ, ಯಾವುದೇ ರಿಂಕಲ್ಸ್ ಬರೋಂಗಿಲ್ಲ. ನೋಡಿರಿ, ಇದು ನೆಕ್ 6.5 ಇಂಚ್ ಲೆಂತ್. ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಅರ್ಧ ಇಂಚ್ ಇಟ್ಟು ಶೇಪ್ ಕೊಟ್ಟಿನಿ. ಫ್ರಂಟ್ ನೆಕ್ ಶೇಪ್ 3.5 ಇಂಚ್ ಕ್ರಾಸ್ ಬೆಲ್ಟ್ ಸೇಮ್ 3.5 ಇಂಚ್ 3 ಇಂಚ್ 3.5 ಇಂಚ್ 3 ಇಂಚ್. ಈ ರೀತಿಯಾಗಿ ನಾವು ಏನು ಮಾಡಬೇಕು, ಕ್ರಾಸ್ ಬೆಲ್ಟದ ಶೇಪ್ ಹಾಕಬೇಕು. ಬೋರ್ಡ್ ಶೇಪ್ ಟೈಪ್ ಹಾಕಬೇಕು. ಇಲ್ಲೇ ಅರ್ಧ ಇಂಚ್ವರೆಗೂ ಕ್ರಾಸಾಗಿ ಕಟ್ಟಿಂಗ್ ಮಾಡಲೇಬೇಕು ಎಲ್ಲ ಬ್ಲೌಸಿಗೂ. ನೋಡಿರಿ, ಕಟೋರಿ ಪಾರ್ಟ್ ಹೇಳತ್ತೀನಿ ನಾನು. ನೆಕ್ ಸೈಡ್ ಅರ್ಧ ಇಂಚ್ ತೊಗೋಬೇಕು. ಇಲ್ಲಿಂದ 2.5ಇಂದ 3.25ವರೆಗೂ ತೊಗೋಬೋದು. 2.5 2.25ವರೆಗೂ ತೊಗೋಬೋದು. ಮತ್ತು ಅವ್ರ ಕಟೋರಿ ಶೇಪ್ 6 ಇಂಚ್ ಇತ್ತು ರೆಡಿ. 6 ಇಂಚನ್ನ ಇಲ್ಲಿ ಇಟ್ಕೋಬೇಕು. ಈ 3 ಪಾಯಿಂಟ್ಗಳನ್ನು ಸೇಮ್ ನಮ್ಮದು ಕಟೋರಿ ಶೇಪ್ ಹಂಗೆ 3 ಪಾಯಿಂಟ್ ಯೂಸ್ ಮಾಡಿಕೊಂಡು ಒಂದು ಕಟೋರಿ ಶೇಪನ್ನು ಹಾಕಬೇಕು. ನೋಡಿರಿ, ನಾನು ಇನ್ನೊಮ್ಮೆ ತಿಳಿಲ್ಲ ಅಂತೇಳಿ ಒಂದು ಚಾಪಿಸ್ಲೇನೂ ಹಾಕಿ ತೋರಿಸಾತೀನಿ. ಈ ರೀತಿಯಾಗಿ ಕಟೋರಿ ಶೇಪ್ ಬರಬೇಕು. ಈಗ ಇದನ್ನು ಕಟ್ ಮಾಡಿ ತೆಗಿಯೋಣ. ಎಲ್ಲ ಪಾರ್ಟ್ಸ್ಗಳನ್ನು ಕಟ್ ಮಾಡಿ ತೆಗೆದು ಬ್ಯಾಕ್ ಪಾರ್ಟ್ ಒಳಗೆ ಇನ್ನೇನು ಆಲ್ಟ್ರೇಷನ್ ಮಾಡೋದಿರ್ತೈತಿ, ಅದನ್ನು ಹೇಳ್ತೀನಿ. ಅದಕ್ಕೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಾನು ಇನ್ನೂ ಸಾಕಷ್ಟು ವಿಡಿಯೋಗಳನ್ನು ಹಾಕ್ತೀನಿ, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರಿ. ನೋಡಿ, ಈ ರೀತಿಯಾಗಿ ನಾವು ಫ್ರಂಟ್ ಒಳಗೆ ಎಲ್ಲ ಈ ರೀತಿಯ ಫ್ರಂಟ್ ಶೇಪದ್ದು ಏನು ತೆಗಿಬೇಕಲ್ಲ, ಆರ್ಮೋಲ್ ಶೇಪ್, ಅದು ಕಟೋರಿ, ಫ್ರಂಟ್ ನೆಕ್ ಎಲ್ಲನೂ ಕರೆಕ್ಟಾಗಿ ಕಟ್ ಮಾಡಿ ತೆಗಿಬೇಕು. ನೋಡಿ, ಕ್ರಾಸ್ ಬೆಲ್ಟ್ ಆಯಿತು. ನೆಕ್ಸ್ಟ್ ಕ್ರಾಸ್ ಪೀಸ್ ಮತ್ತು ಕಟೋರಿ ಪೀಸ್ ಎರಡೂ ಈಗಲೇ ಅದು ಈ ಮೆಜರ್ಮೆಂಟ್ ಏನಿಲ್ಲ. ಈ ಮೆಜರ್ಮೆಂಟ್ 44 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್ ಆಗೈತಿದೆ. ನೀವು 44 ಎದೆ ಸುತ್ತಳತೆಗೆ ಇದೇ ಸೇಮ್ ನೀವು ಮೆಜರ್ಮೆಂಟ್ ಇಟ್ಟು ಕಟ್ ಮಾಡಿದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬರ್ತೈತಿ. ಬ್ಲೌಸ್ ಲೆಂತ್ ಏನೈತೆ ನೋಡು, ಅವ್ರ ಬ್ಲೌಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಬ್ಲೌಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಕಟ್ ಮಾಡಬೇಕಾಗ್ತೈತಿ. ನೋಡಿರಿ, ಅವ್ರದ್ದು ಬ್ಲೌಸಿನ ಉದ್ದ, ನೆಕ್ಕಿನ ಉದ್ದ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನಾವು ಲೆಕ್ಕ ಹಾಕಬೇಕು. ಇದು ಸ್ವಲ್ಪ ಬ್ರಾಡ್ ಬೇಕಾಗ್ತೈತಿ. ಬ್ರಾಡ್ ಬೇಕಾಗುತ್ತಲ್ಲ, ಅದಕ್ಕೆ ನಾನು 3 ಇಂಚ್ವರೆಗೂ ಅವ್ರದ್ದು ಇದನ್ನು ಇಟ್ಟೀನಿ, ಬ್ರಾಡ್ ಇಟ್ಟೀನಿ. 3 ಇಂಚ್ ಅಷ್ಟು ಇಟ್ಟು ಈ ನಾವು ಬ್ರಾಡಾಗಿ ರೌಂಡ್ ಶೇಪನ್ನು ಕೊಡಬೇಕು. ಅವ್ರಿಗೆ ರೌಂಡ್ ಶೇಪ್ ಹೇಳ್ಯಾರ. ಅರ್ಧ ಇಂಚ್ವರೆಗೂ ನಾವು ಮಾರ್ಕ್ ಹಾಕ್ಕೊಂಡು ಅಲ್ಲಿಗೆ ನೀವು ರೌಂಡ್ ಶೇಪಾಗಿ ಒಂದು ಮಾರ್ಕ್ ಹಾಕಿದ್ರಂದ್ರೆ ಪರ್ಫೆಕ್ಟಾಗಿ ರೌಂಡ್ ಶೇಪ್ ರೆಡಿ ಆಗ್ತೈತಿ ನಿಮಗೆ. ಬ್ಯಾಕ್ ಪಾರ್ಟ್ ಒಳಗೆ ಏನೂ ಕಟ್ಟಿಂಗ್ಸ್ ಇರೋಂಗಿಲ್ಲ. ಜಸ್ಟ್ ನೆಕ್, ಆರ್ಮೋಲ್ ಶೇಪ್, ನೆಕ್ಸ್ಟ್ ವೇಸ್ಟ್ ಎಷ್ಟೈತೆ ನೋಡು ಅಷ್ಟಕ್ಕೆ ಮಾರ್ಕ್ ಹಾಕ್ಕೋಬೇಕು. 8 ಇಂಚ್ ಪ್ಲಸ್ 1 ಇಂಚ್, ಮುಂದೆ 1.5 ಇಂಚ್ ಈ ರೀತಿ ಹಾಕಿ ಇಲ್ಲೇನೈತೆ ನೋಡಿ, ಇದು ಕ್ರಾಸಾಗಿ ಇದು ಬಟ್ಟೆ ಎಕ್ಸ್ಟ್ರಾ ಇರುತ್ತೆ. ಈಗ ಇವೆಲ್ಲ ಕಟ್ ಮಾಡಿ ತೆಗೆದು ಅಂದರೆ ನಾವು ಫಿನಿಶಿಂಗ್ ಮಾಡ್ಬೇಕಾದ್ರೆ ಯಾಕೆ ನಮ್ಗೆ ಹಿಂಗೆ ಹೆಚ್ಚು ಬರ್ತೀರಿ, ಈ ಕಡೆ ಬರುತ್ತಾರೆ ಅಂತಾರಲ್ಲ, ಅವು ಯಾವ ಪ್ರಾಬ್ಲಮ್ಸು ಬರೋಂಗಿಲ್ಲ.
ಈ ರೀತಿ ಕ್ರಾಸ್ ಪೀಸು ಕಟೋರಿ ಪೀಸು ನೋಡಿರಿ ಈ ಕ್ರಾಸ್ ಪೀಸ್ ಒಳಗೂ ಅರ್ಧ ಇಂಚು ಈ ರೀತಿ ಕ್ರಾಸಾಗಿ ಕಟ್ ಮಾಡಬೇಕು. ಈಗ ಮೇನ್ ಪಾರ್ಟ್ ಕಟೋರಿ ಪಾರ್ಟನ್ನು ಹೇಳಾಕತ್ತೀನಿ. ಆ್ಯಸ್ ಇಟ್ ಈಸ್ ಅದೇನು ಕಟ್ ಮಾಡ್ತೀವಲ್ಲ ಎಕ್ಸ್ಟೆಂಡ್ ಮಾಡ್ಕೋಬೇಕ್ರಿ. ಇದನ್ನು ನಾವು ಕಟ್ ಮಾಡೋಕೆ ಬರೋಂಗಿಲ್ಲ. ಯಾಕಂದ್ರೆ ಡಾಚ್ ಹಿಡಿದ್ರೆ ಅಂದ್ರೆ ಫುಲ್ ಕಡಿಮೆ ಆಗ್ಬಿಡ್ತೈತೆ. ನಮಗೆ ರೆಡಿ ಬೇಕಾಗಿದ್ದು ನಾವು ತೊಗೊಂಡಿರ್ತೀವಿ. ಅದನ್ನು ಏನು ಡಾಚ್ ಹಿಡಿಯೋಕೆ ನಮಗೆ ಬಟ್ಟೆ ಬೇಕಲ್ಲ ಅದನ್ನು ನಾವಿಲ್ಲಿ ಎಕ್ಸ್ಟ್ರಾ ಮಾಡ್ಕೋಬೇಕಾಗ್ತೈತಿ. ನೋಡಿರಿ ನಾನು ಈ ಕಟೋರಿ ಪೀಸಿಂದ ಹೇಳ್ತೀನಿ ಇಂಪಾರ್ಟೆಂಟ್. ಇದನ್ನು ನೋಡಿರಿ ನೀವು ಕರೆಕ್ಟಾಗಿ ಇದೇ ರೀತಿಯೇ ಎಲ್ಲ ಸೈಜ್ಗೂ ಮಾಡಿದ್ರಿ ಅಂದ್ರೆ ಪರ್ಫೆಕ್ಟ್ ಆಗಿಬರುತ್ತೆ. ಆ ಕಡೆ ಈ ಕಡೆ ಎರಡೂ ಕಡೆನೂ 1.25 ಇಂಚ್ವರೆಗೂ ತೊಗೋಬೇಕು. ಈ ಕಡೆ 1.25 ಇಂಚು ಈ ಕಡೆ 1.25 ಇಂಚನ್ನ ತೊಗೋಬೇಕು. ಈಗ ಟೋಟಲಾಗಿ 9 ಇಂಚು ಬಂದೈತಿ. ಅದ್ರ ಸೆಂಟ್ರ್ ಪಾಯಿಂಟು 4.5ಕ್ಕೆ ಒಂದು ಲೈನ್ ಹಾಕ್ಕೋಬೇಕು. ಲೈನ್ ಹಾಕ್ಕೊಂಡು ಏನು 1.25ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ವಿ, ಈ ಕಡೆ 1.25 ಎರಡೂ ಕಡೆನೂ ಆ ಪಾಯಿಂಟ್ ಜಾಯಿಂಟ್ ಮಾಡಬೇಕು. ಈ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡು ನಾವು ನೋಡಿ ಎರಡೂ ಕಡೆನೂ ನಾವು ಏನು ಲೈನ್ ಹಾಕ್ಕೊಂಡ್ವಲ್ಲ ಕರೆಕ್ಟಾಗಿರ್ಬೇಕು ರೀ. ಮೆಜರ್ಮೆಂಟ್ ಎರಡೂ ಕರೆಕ್ಟಾಗಿರ್ಬೇಕು. ನೋಡಿರಿ ನಾವು ಒಂದು ಸ್ವಲ್ಪ ನನ್ನ ರೈಟ್ ಸೈಡಿಂದ ಸ್ವಲ್ಪ ಜಾಸ್ತಿ ಬಂದಿತ್ತು, ತಟ್ಟಗೆ ಒಂದು ಗಿರಿಷ್ಟೇ ಬಂದಿತ್ತು. ಅಷ್ಟನ್ನು ನಾನು ಒಂದು ಸೆಂಟ್ರ್ ಲೈನೇ ಈ ಕಡೆ ಕಡಿಮೆ ಇದ್ದಲ್ಲೇ ಅದನ್ನ ಅಡ್ಜಸ್ಟ್ ಮಾಡಿದೆ. ಜಸ್ಟ್ ಅಷ್ಟೇ ಅಡ್ಜಸ್ಟ್ ಮಾಡಿ ನೀವು ಕಟ್ ಮಾಡಿರಿ. ಈಗ ನಾನು ತೋರ್ಸಾತೀನಿಲ್ಲ, ಇಲ್ಲಿ 1.25 ಇಂಚು ಇಲ್ಲಿ 1.25 ಇಂಚು ಎಕ್ಸ್ಟ್ರಾ ತೊಗೊಂಡು ಆ ರೀತಿ ಸ್ಟ್ರೇಟ್ ಲೈನ್ ಹಾಕಿರಿ. ಈ ಕಡೆ ಏನೈತೆ ನೋಡು ಅರ್ಧ ಇಂಚು ತೊಗೊಂಡು ಈ ರೀತಿ ಕಟೋರಿ ಶೇಪನ್ನು ಹಾಕಿರಿ. ಈ ರೀತಿ ನೀವು ಬ್ಲೌಸ್ ಕಟ್ ಮಾಡಿದ್ರಿ ಅಂದ್ರೆ ಪರ್ಫೆಕ್ಟ್ ಕಟೋರಿ ಸಿಗುತ್ತೆ ನಿಮಗೆ. ನೀವು ಬ್ಲೌಸ್ ರೆಡಿ ಮಾಡಿ ಈ ರೀತಿ ಟ್ರಿಕ್ಸ್ನ ಏನು ಹೇಳಿನಲ್ಲ ಎಲ್ಲ ಪಾಯಿಂಟ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ನೋಡಿಕೊಂಡು ಕಟ್ ಮಾಡಿದ್ರಿ ಅಂದ್ರೆ ನೀವು ಪರ್ಫೆಕ್ಟಾಗಿ ಕಟೋರಿ ಬ್ಲೌಸ್ ರೆಡಿ ಆಗ್ತೈತೆ ರೀ. ಕಟೋರಿ ಬ್ಲೌಸು ಈಸಿ ಐತ್ರಿ. ಯಾರು ಕಟೋರಿ ಬ್ಲೌಸಪ್ಪ ಅಂಥೇಳಿ ಅಂಜಾಕೆ ಹೋಗಬೇಡ್ರಿ. ಇದರಷ್ಟು ಈಸಿ ಒಂದು ಸಾದಾ ಬ್ಲೌಸ್ಗಿಂತ ಕಟೋರಿ ಬ್ಲೌಸು ಭಾಳ ಈಸಿ ಐತ್ರಿ. ಜಸ್ಟ್ ನಿಮಗೆ ಕಟೋರಿ ಶೇಪು ಹಾಕಕ್ಕೆ ಫ್ರೀ ಹ್ಯಾಂಡ್ಲೆ ಹಾಕಕ್ಕೆ ಕರೆಕ್ಟಾಗಿ ಶೇಪ್ ಬರಬೇಕು, ಮೆಜರ್ಮೆಂಟ್ಸ್ ಗೊತ್ತಿರಬೇಕು. ಈಗ ನಾವು ಪರ್ಫೆಕ್ಟಾಗಿ ಮಾಡ್ಬೋದು. ಇವೆಲ್ಲ ನಾವು 44 ಸುತ್ತಳತೆ ಬ್ಲೌಸ್ ಕಟ್ಟಿಂಗ್ ರೀದು ನೀವು ಟ್ರೈ ಮಾಡಿ ನೋಡಿರಿ. ಈಗೇನೈತೆ ನೋಡು ನಾನು ಎಲ್ಲ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟನ್ನು ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಇದೇ ರೀತಿನ ಕಟ್ ಮಾಡ್ಕೊಂಡೀನಿ. ಕಟ್ ಮಾಡಿಕೊಂಡು ಈಗ ನೋಡಿರಿ ಕಟೋರಿ ಪೀಸನ್ನು ಸಹ 2 ಪೀಸಸ್ಸನ್ನು ನಾನು ಕಟ್ ಮಾಡಿ ತೋರ್ಸಾತೀನಿ. ಇದೇ ಸೇಮ್ ನಾವೇನು ಕಟ್ ಮಾಡೀವಲ್ಲ ಅವನ್ನ ಎಲ್ಲನೂ ನಾನು ಮೇನ್ ಫ್ಯಾಬ್ರಿಕ್ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೊಂಡೀನಿ ರೀ. ಜಸ್ಟ್ ಅದು ವಿಡಿಯೋ ಮಿಸ್ ಆಗೈತೆ ರೀ, ಸಾರಿ ಫ್ರೆಂಡ್ಸ್. ಸೇಮ್ ಏನು ತೋರಿಸಿನಲ್ಲ ಅವನ್ನ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡಿರಿ. ನಾ ಮುಂದೆ ನಾಳಿನ ವಿಡಿಯೋದೊಳಗೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ಪರ್ಫೆಕ್ಟಾಗಿ ಸ್ಟಿಚಿಂಗ್ ವಿಡಿಯೋ ಹೆಂಗೆ ಮಾಡೋದು ಅಂತೇಳಿ. ಫಸ್ಟ್ ಡಾಚ್ ಹಿಡಿಬೇಕು, ಫಸ್ಟ್ ಕ್ರಾಸ್ ಪೀಸು ಕಟೋರಿ ಪೀಸ್ ಜಾಯಿಂಟ್ ಮಾಡ್ಕೋಬೇಕು, ಎಲ್ಲನೂ ನಮ್ಗೆ ಕ್ಲಿಯರಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರಂಟ್ ಪಾರ್ಟನ್ನು ಮೇಯ್ನಾಗಿ ನಿಮಗೆ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ನೀವು ನೋಡಿರಿ, ನೋಡ್ಕ್ಯಾಟ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿರಿ. ನೀವು ನೋಡಿರಿ ಈಗ ಇವರು ಜಸ್ಟ್ ಒಂದು ಸ್ಮಾಲ್ ಪಫ್ ಸ್ಲೀವ್ ರೆಡಿ ಮಾಡಿರಿ ಅಂತ ಹೇಳ್ಯಾರ ನನಗೆ. ಜಸ್ಟ್ ಸ್ಮಾಲ್ ಪಫ್ ಈಗ ಬಂದೈತಲ್ರಿ, ಸ್ವಲ್ಪ ಹೈ ಪಫ್ ಟೈಪ್ ಸ್ವಲ್ಪ ಬರಬೇಕು ಪಫ್, ಭಾಳ ಬರಬಾರ್ದು ನನಗಂತೇಳಿ ಸ್ವಲ್ಪ ಕಸ್ಟಮೈಸ್ ಮಾಡ್ಯಾರ. ಆ ರೀತಿ ಇದನ್ನು ಮಾಡತ್ತೀನಿ. ಅವ್ರ ಬಟ್ಟೆ ಸ್ವಲ್ಪ ಭಾಳ ಶಾರ್ಟೇಜ್ ಬಿತ್ತು. ಎಷ್ಟು ಬಟ್ಟೆ ಐತಲ್ಲ ಅಷ್ಟರೊಳಗೆ ಮಾಡಿದೆ. ಆ್ಯಕ್ಚುಲಿ ಇನ್ನೂ ತೊಗೋಬಹುದು, ಆದರೆ ಅವ್ರಿಗೂ ಸ್ವಲ್ಪ ಬೇಕಾಗಿತ್ತು, ಬಟ್ಟೆನೂ ಕಡಿಮೆ ಇತ್ತು ಅಂಥೇಳಿ 2 ಇಂಚ್ ಹೈಟ್ 2.5 ಇಂಚು ವಿಡ್ತ್ ಅಲ್ಲೇನು ಬಾಕ್ಸ್ ಹಾಕ್ಕೊಂಡಲ್ರಿ 2 ಇಂಚ್ ಹೈಟಿಗೆ ತೊಗೊಂಡಿನಿ. 2.5 ಇಂಚು ವಿಡ್ತಿಗೆ ತೊಗೊಂಡು ಈ ರೀತಿಯಾಗಿ ನಾನು ಸ್ಲೀವಿನ ಶೇಪ್ ಹಾಕ್ಕೊಂಡೀನಿ. ಇದಕ್ಕೆ ಬಟ್ಟೆ ಕಡಿಮೆ ಬೀಳ್ತೈತೆ ರೀ. ಪ್ಲಸ್ ಮತ್ತು ನಾನು ಲೈನಿಂಗ್ನೂ ಕಟ್ ಮಾಡಿಲ್ಲ, ಲೈನಿಂಗ್ನೂ ಕಡಿಮೆ ಬಿತ್ತು ಅವ್ರದ್ದು. ನಾನು ಈ ಲೈನಿಂಗನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದನ್ನು ನಿಮಗೆ ಸ್ಟಿಚಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ ಫ್ರೆಂಡ್ಸ್. ಸ್ಟಿಚಿಂಗ್ ವಿಡಿಯೋನು ನೋಡಿರಿ. ಪರ್ಫೆಕ್ಟಾಗಿ ನೀವು ಕಟೋರಿ ಬ್ಲೌಸನ್ನು ಸ್ಟಿಚ್ ಮಾಡೋದನ್ನು ಕಲಿತೀರಿ. ಬಿಗಿನರ್ಸ್ ಇದ್ರಂದರೆ ಎಲ್ಲರಿಗೂ ಭಾಳ ಹೆಲ್ಪ್ ಆಗ್ತೈತಿ. ನೋಡಿರಿ ಈಗ ನಾನು ಕಟ್ಟಿ ತೆಗೆದಿಟ್ಕೋಬೇಕು. ಬ್ಲೌಸ್ ಮುಗಿಯೋವರೆಗೂ ಯಾವ ಬಟ್ಟೆಗಳನ್ನು ಒಗಿಬೇಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.